ಧರ್ಮರೇ ಕಾಯೋ ತಂದೆ ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಹರನೇ ಕಾಪಾಡೆಯ. ಅಮ್ಮ, ತಾಯೇ, ಯಾಕ, ಎಣ್ಣ, ಮಾವ, ಚಿಗಪ್ಪ, ಚಿಗವ್ವ, ಯಾರಾದ್ರೂ ಭಿಕ್ಷೆ ನೀಡ್ರಿ ಅಪ್ಪ. ಮುಂಜಾನೆ ನಿಂತ್ರೆ ಅಲ್ಲ, ನಿನ್ನಿಲಿಂದ ಒಂದನೇ ಬಾಯ ನೀರಿಲ್ಲ, ಕೂಳಿಲ್ಲ, ಏನಿಲ್ಲ. ಭಿಕ್ಷೆ ನೀಡ್ರಿ ಅಪ್ಪ. ಏ ಸೀತಾ, ಹಂಗ್ಯಾಕ ನಗ ಕಟ್ಟಿದಿ? ಏನಾತ? ಎದ್ದೇಳ. ಏನ್ ಮಕ್ಕೊಂಡು ನಗ್ತೀಯವ ನೀನಾರ? ಎದ್ದೇಳ. ನಿಂತ್ಕೊಂಡಾಗ ಶಕ್ತಿ ಇರಲ್ಲ, ತಡೆಯಲ್ಲ ನನಗೆ ಹೊಟ್ಟಿ ಹೊಟ್ಟಿನ ಸಹಿತ ನಕ್ಕ ನಕ್ಕ ನಕ್ಕ. ಯಪ್ಪ ಯಪ್ಪ, ಇವ್ರು ನೋಡಿ ನಗು ಜಿಗಿ ಬರಾಕತೈತಿ. ಇವ್ರು ನೋಡಿ ನಗು ಬರಾಕತೈತಿ? ಅಲ್ಲ, ನಗು ಬರಂತದ್ದು ಈಗ ಏನ್ ನಡ್ದೈತಿ ಇಲ್ಲಿ? ಏ ಕರಿದೇವ, ಇವ್ರ ತಾಟ್ ನೋಡೇನು? ಇವ್ರ ತಾಟ್ನಾಗ ಮುಂಜೇನಿಂದ ಕುಂತಾರ. ನಾವರ ಆಗಲ್ಲಾಗಿಂದ ಬಿಸಿಲಿಗೆ ನೆತ್ತಿ ಸುಡಕತ್ತೈತ ಅಂತೇಳಿ ಗಿಡದ ನೆಳ್ಳಿಗೆ ಗೊತ್ತ ಜೋತಾಡಿ ಗಾಳಿ ತಗೊಂಡ್ ಬಂದಿ. ಇವು ಇಲ್ಲೇ ಕುಂತ ಹೊಡಿಕೊಂತ ಒಂದರ ತಾಟ್ನಾಗ ಒಂದ್ ರೂಪಾಯಿ ಬಿದ್ದೈತಿ ಇವ್ರಿಬ್ಬರ ತಾಟ್ನಾಗ ಗಣೆ ಬರಕ್ಕೆ. ಹೋಲಿ, ದೇವ್ರದ್ದು ಪ್ರಸಾದ ಯಾರ ಒಂದ್ ಬಾಳೆ ಹಣ್ಣಾರ ಇಟ್ಟಾರ ಇವ್ರ ತಾಟ್ನಾಗ, ಅದನ್ನೂ ಇಲ್ಲ. ಗಂಟ್ಲೆ ಒಳಗಿಸ್ಕೊಂಡು ನೀರ್ ಅಂದಂಗ ನೀರ ಬಿದ್ದವ ಗಂಟ್ಲಕ್ಕೆ. ಯಪ್ಪ ದೇವ್ರೆ. ಅಲ್ಲ ಅಲ್ಲ, ಅವ್ರೋಗ ಅವ್ರಪ್ಪ ತಿನ್ನಂತಂದು ಮಸ್ತ್ ಮನ್ಯಾಗ ಚಿಕನ್ ಮಟನ್ ಏನೇನ ಮಾಡಿ ಅಕ್ಕಿ ಇಡಕತ್ತಾಳ. ಅಲ್ಲಿ ನಮ್ಮ ಅಜ್ಜ ನಮ್ಮಮ್ಮ ಮಸ್ತ್ ತಿನ್ಕೊಂಡಾಕ್ರ. ಅವ್ರಪ್ಪ ಇಲ್ಲಿ ಭಿಕ್ಷೆ ಬಿಡಕತ್ತಾರ ಅನ್ನೋದಕ್ಕೆ ಒಂದ ಚೂರು ಗೊತ್ತಾಗು ಹೆಂಗಾಗತ್ ಗೊತ್ತ ನೀಗ? ಓ ಹೌದು ಸೀತಾ, ಅದೊಂದು ಸೀನ್ ನೋಡ್ಬೇಕು ಅನ್ಸತ್ ನೋಡು. ಈಗ ಏನಾರ ಅವ್ರಪ್ಪ ಅವರವ್ವ ಹಿಂಗ ಭಿಕ್ಷೆ ಬಿಡೋದು ಏನಾರ ಮಗಳ ನೋಡಿಬಿಟ್ರ ಹೆಂಗಾಗತ್ತೇಳ? ರೀ ರೀ, ಹಾ ಏನ? ಅಲ್ಲ ರೀ, ಅಡಿಗೆ ಮಾಡಿದ್ನಿ ಅದೇನ ಅಂದ್ರಲ್ಲ, ಏನ ಭಾಳ ಖುಷಿ ವಿಚಾರ ಹೇಳ್ತೀನಿ ಅಂತಂದು ಹೇಳ್ರಿ. ಏನತ್ತ? ಅಲ್ಲ ನಮ್ಮ ಅಪ್ಪನ ಹೋಗಿನ ಯಾವ ಬರ್ತಾರೆ? ಅಲ್ಲ ನಿನ್ನಿಲಿಂದ ಅಥವಾ ಬಂದಾಗಿಂದ ಮನೆ ನಾನು ಅಷ್ಟು ರುಚಿ ಅಡಿಗೆ ಮಾಡಿ ಇಡಾಕತ್ತೀನಿ, ಒಂದು ತುತ್ತು ಬಾಯಿ ಇಟ್ಕೊಂಡಿಲ್ಲ. ಈಗಾರ ಅವ್ರು ಬಂದು ಊಟ ಮಾಡ್ತಾರ. ಅಲ್ಲ ಏನನ್ನ ಫಸ್ಟ್ ನೀವು ಹೇಳ್ಬಿಡ್ರಿ ಜಲ್ದಿ, ಏನು ಖುಷಿ ವಿಚಾರ? ಅಯ್ಯೋ, ಅದನ್ನ ಹೇಳಿದ್ರ ಅಷ್ಟು ಖುಷಿ ಇರಂಗಿಲ್ಲ. ನೀವು ನೋಡ್ಬೇಕು ಕಣ್ಣಿಲೆ. ಎಷ್ಟು ಖುಷಿ ಆಗತ್ತಂದ್ರೆ ಕಣ್ಣಿಲೆ ನೋಡಿದಷ್ಟು ಖುಷಿ ನಾನು ಬಾಯಲ್ಲಿ ಹೇಳಿ ನೀನು ಕಿವಿಲೆ ಕೇಳಿದ್ರು ಅಷ್ಟು ಖುಷಿ ನಿನಗಾಗಂಗಿಲ್ಲ. ಕಣ್ಣಿಲೆ ನೋಡು, ಅವಾಗ ಗೊತ್ತಾಗತ್ತ. ಹೌದಾ? ಅಂತದೇನ್ರಿ? ಹೋಗ್ಲಿ, ಎಲ್ಲೈತೆ ಹೇಳ್ರಿ, ನೋಡ್ತೀನಿ. ಅಯ್ಯ, ಇಲ್ಲೆಲ್ಲೈತದ? ಅದು ನಮ್ಮೂರು ಹೊರಗಲ್ಲಿ ಕೆಳಗಡೆ ಓಣೆ ಗಣಪನ ಗುಡಿ ಇಲ್ಲನೆ? ಗಣಪನ ಗುಡಿ ಅಂತಲ್ವ ಕೈ ಮುಗಿ ನಿನ್ನ ಕಣ್ಣು ಮುಂದನೆ ಎಲ್ಲ ಪ್ರತ್ಯಕ್ಷ ಆಗತ್ತ. ನೋಡಿ ಇಷ್ಟು ಖುಷಿ ಆಗತ್ತ ಅಂದ್ರೆ ನಿನಗ ನಾ ಹೇಳಾಕ ಒಲ್ಲೆ ಬಿಡು. ಹೌದಾ? ಅಂತದ ಏನಿಟ್ಟಿರಿ ಗಣಪನ ಗುಡಿಯಾಗ? ನಾನು ನೋಡಿ ಖುಷಿ ಬಿಡಂತದ. ಬಂಗಾರ ಬೆಳ್ಳಿ ಗಣಪನ ಗುಡಿಯಾಗಂತ ಇಟ್ಟು ನೀವು ಇಲ್ಲಿ ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಯಾರ ಕಳ್ಳು ಏನ್ ಮಾಡ್ತಾರಂತ ನೀವು ಮನ್ಯಾಗ ತಂದು ಇರತ್ತಿದ್ರಿ, ಮನ್ಯಾಗ ತೋರಿಸ್ತಿದ್ರಿ. ಅಲ್ಲಿ ಇಟ್ಟಿರಿ ಅಂದ್ರೆ ಏನಿರ್ಬೋದು? ನನಗೆ ಯಾವಾಗೂ ನೋಡಿ ನನಗೈತಿ. ಏನಿಟ್ಟಿರಿ ಒಂಚೂರು ಹೇಳ್ಬಿಡ್ರಲ್ಲ. ಅಯ್ಯಮ್ಮ ಬುಷೇನಿ, ಹೇಳಕತ್ತೀನಿಲ್ಲ, ಅಲ್ಲಿ ಹೋಗಿ ನೋಡು. ಅಲ್ಲಿ ಹೋಗಿ ನೋಡಿದ್ರೆ ನಿನಗೆ ಭಾಳ ಖುಷಿ ಆಗುತ್ತೆ. ಅದನ್ನ ಹೇಳಕೊಲ್ಲ ಅಂತ ಹೇಳ್ತನಲ್ಲ. ಹೋಗಿ ಗಣಪನ ಗುಡಿ ಮುಂದೆ ಕೈ ಮುಗಿ ಅಲ್ಲೇ ಕಣ್ಣೆದ್ರಿಗೆ ಪ್ರತ್ಯಕ್ಷ ಆಗುತ್ತೆ ಅಂತ ಹೇಳಿಲ್ಲ. ಹೋಗು, ನನ್ನ ಮಾತು ಕೇಳೋಟು, ಹೋಗು. ಹೌದಾ? ಏನೈತನಪ್ಪ ನೀವು ನೋಡ್ರಿ ಇಷ್ಟ ಹೇಳತ್ತೀರಿ. ಸಾಲಕ್ಕೆ ನಮ್ಮಪ್ಪ ನಮ್ಮವನು ಇಲ್ಲೇ ಕರೆಸ್ಕೊಂಡಿರಿ. ಏನೋ ಆತಾಯ್ತು, ಈ ಸದ್ಯ ಹೊಂಟೆ. ಅಪ್ಪ ಬಂದ್ರೆ ಅಡಿಗೆ ಎಲ್ಲ ಮಾಡಿಟ್ಟಿನ್ರಿ, ಊಟ ಮಾಡಂತ ಹೇಳ್ರಿ. ಹೋಗು, ನೀವು ಹೋಗಂತ ಹೋಗಲ್ಲಿ. ಹೋಗು. ಅಲ್ಲಿ ನೋಡು, ಆಕಾಶನ ಕುಸ್ತು ತಲೆ ಮೇಲೆ ಬಿದ್ದಂಗೆ ಆಗತ್ತೆ. ಭೂಮಿ ಬಿರದ ಪಾತಾಳಕ್ಕೆ ಹೋದಂಗಾಗತ್ತೆ. ಎಲ್ಲೆಲ್ಲ ಉರಿತೈತಿ. ಆಗ್ಲಿ ನಿನಗೆ, ಹಂಗಾಗ್ಲಿ. ಆಹಾ, ಈ ಸೀನ್ ನೋಡಕ್ಕೆ ಎಷ್ಟು ಖುಷಿ ಆಗತ್ತೈತೆ ಅಂದ್ರೆ ನನಗೆ. ಅಯ್ಯೋ ದೇವ್ರೇ, ಈ ಆನಂದ ನಾನು ತಾಳಲಾರೆ. ಖುಷಿ ನಾನು ಹೆಂಗಂತ ಎಲ್ಲಂತ ಅನುಭವಿಸ್ಲಿ ಅಂತಾನೇ ಗೊತ್ತಾಗಲ್ತು. ಇದು ಯಾರು ಬರೆದ ಕಥೆಯೋ, ನಿಮಗಾಗಿ ಬಂದ ಕಥೆಯೋ, ಕೊನೆಯೇನು ಅರಿಯಲಾರೆ, ನನ್ನ ನೋಡಿ ನಗು ತಾಳಲಾರೆ. ಏಕೆ ಹೀಗಾಯ್ತು ನಾನು ಕಾಣೆನು, ಶಿಕ್ಷೆ ಬೇಡೋ ಪರಿಸ್ಥಿತಿ ಏಕಾಯ್ತು. ಆ ದೇವರು ನಿಮಗೆ ಕರ್ಮದ ಫಲ ಮಗಳಿಂದ ಉಣ್ಣದಕ್ಕೆ ಕೊಟ್ಟಿದ್ದಾನೆ. ಅನ್ಭವಿಸಿ ಅನ್ಭವಿಸಿ ಅನ್ಭವಿಸಿ. ಅಲ್ಲ, ಗಣಪನ ಗುಡಿ ಅಂತಲೇ ಇವ್ವ ಏನೈತಿನ ನನಗರ ಖುಷಿ ತಡ್ಕೊಳಕ್ ಆಗಲ್ತ. ಗಣಪನ ಗುಡಿ ಅಂತಲೇ ಹೋದ ತಕ್ಷಣ ಪ್ರತ್ಯಕ್ಷ ಆಕತ್ತೆ ಅಂತ ಅಂಥದ್ದು ಏನು ತಂದಿಟ್ಟಿದ್ದಾರೆ ಇವರು. ಇವ್ವ ದೇವ್ರೇ, ಜಲ್ದಿ ಹೋಗ್ಬೇಕು. ಸುಡುಗಾಡ ಕಾಲೊಂದು ನೆಲ ಮೇಲಿಟ್ರೆ ಸುಡ್ತಾವು. ಗುಡಿ ಒಳಗೆ ಚಪ್ಪಲಿ ಹಾಕೊಂಬರಕ್ಕಿಲ್ಲ, ಕಾಲ ಬೆಂಕಿ ಯವು. ಏನು ಮಾಡ್ಲಪ್ಪ? ಹುಡುಕಿನಿ ಕರಿದೇವ ಬಿಳಿದೇವ. ಅಲ್ಲಡ ಅವ್ರ ಮಗಳ ಬರಕತ್ತ. ಅಯ್ಯೋ, ನಾ ಒಂದು
ನೋಡಕ್ ಮಸ್ತ್ ಭರ್ಜರಿ ಸಿಕ್ತು. ಮಿಸ್ ಆಗ್ಲಿಲ್ಲ ಜಲ್ದಿ ಅಲ್ಲಿ ನೋಡ್ರಿ. ಅಲ್ಲೋಡು ಕಾಲು ಸುಡ್ತಾವ ಹೆಂಗ್ ಓಡಿ ಬರತ್ತ. ತಡಿ ಬರೀ ಕಾಲು ಸುಡಾಕತ್ತಾವ. ಇಲ್ಲಿ ಬಂದ್ರೆ ನೀನ್ ಎಲ್ಲ ಸುಟ್ಟೋಗತ್ತ. ಯಪ್ಪ ಗಣಪ, ಏನೈತಪ್ಪ ಯಪ್ಪ ಗಣಪ. ಅಮ್ಮ ತಾಯಿ ಭಿಕ್ಷೆ ನೀರವ, 2 ದಿವಸದಿಂದ ಊಟ ಮಾಡಿಲ್ಲ. ಅಮ್ಮ ತಾಯಿ. ಯವ್ವ ಯಾಕ ಭಿಕ್ಷೆ ನೀಡ್ರಿ ಯವ್ವ, ಯಾರ ಭಿಕ್ಷೆ ನೀರ್ ಪುಣ್ಯ ಕಟ್ಕೋರಿ. ಅಯ್ಯೋ ಕರಿದೇವ ಬಿಳಿದೇವ ಇಲ್ಲೋಡ ಬಾಯ್ ತಕ್ಕೊಂಡು ಗಾಬ್ರೇಸಿ ಒಂದೊಂದಿ ಗರಂ ಹೊಡೆದರ್ಗತ್ತೆ ಹೆಂಗ ನಿಂತ. ಅಯ್ಯೋ ಕಾಲು ಬೆಂಕಿ, ಕಾಲು ಸುಡಕತ್ತದ ಅರಿವಿಲ್ಲ, ತಲೆ ಬಿಸಿಲು ನೆತ್ತಿ ಸುಡಕತ್ತದ ಅರಿವಿಲ್ಲ. ಈ ಮಾತ ಬರುವಲು ಭಯ. ಅಯ್ಯೋ ನೋಡಕ್ ಎಷ್ಟು ಖುಷಿ ಆಕತ್ತೈತಿ. ಅಪ್ಪ ಅವ್ವ ಬೆನ್ಬಿಟ್ಲಿ ಎಪ್ಪೆ ಇವೆ ಕಳ್ಳು ಚುರುಕ್ಕಂತಾನೆ. ಈಗ ಹೆಂಗ ಅನ್ಬಸು. ಅಪ್ಪ ಅವ್ವ ಮಗಳ ಯವ್ವ ಏನ್ ಬೇದ ಅಲ್ಲ, ಇಲ್ಲಿ ಯಾಕೆ ಕುಂತಿರ್ಬೇ, ಭಿಕ್ಷೆ ಬೇಡಕತ್ತಿರ್ಬೇ. ಅಲ್ಲಿ ನೀವು ಬರ್ತೀರಂತಂದು ಅದಾದ ಅಡಿಗೆ ಮಾಡ್ಕೊಂಡು ಕುಂತ್ರ, ನೀವು ನೋಡ್ರಿ ಗುಡಿ ಬಂದು ಭಿಕ್ಷೆ ಬೇಡಕತ್ತಿರಲ್ಬೇ. ಯಾಕೆ ಬೇ? ಅಲ್ವಾ ಅದೇನ ಅಳಿಯರು ಅದ್ಯಾದ ವ್ರತ ಮಾಡಿಸ್ತೀನಿ ಅಂತ ಅನ್ಕೊಂಡಿದ್ರಂತ. ಅದಕ್ಕೆ ನಿನಗೇನೋ ಆರಾಮಿದ್ದಿಲ್ಲ ಅಂತಲ್ಲ ಮಗಳ, ಈಗಾಗ ಜೀವ ಹೋಗಂಗಿತ್ತಂತ. ಅದಕ್ಕೆ ನಿನ್ನ ಸಲಹೆಗೆ ಅನ್ಕೊಂಡಿದ್ರಂತ ಮಗಳ. ಹರಕೆ ತೀರಿಸ್ಬೇಕು, ಭಾಳ ದಿವಸ ಬಿಡಬಾರ್ದು ಅಂದ್ರೆ ತೀರಿಸ್ಬಿಡೋಣ ಅಂತ ಬಂದ್ಬಿಟ್ವವ. ಏನಾರ ನನ್ನ ಮಗಳು ಇರಕ್ಕೂ ಬೇಕದಲ್ಲ, ಆರಾಮಾದ್ರೆ ಸಾಕಂತ. ಎಟ್ರ ಕಷ್ಟ ಅಲ್ಲಿ ನಾವು ಅನ್ಭವಿಸ್ತೀನಿ ಆ ಮಗಳ ಸಲ. ಮತ್ತೆ ಏನು ಮಾಡೋದು? ಏನ ನನಗೆ ಆರಾಮಿದ್ದಿಲ್ಲ, ಸಾಯಂತದಾಗಿತ್ತ. ಇವ್ರಂದ್ರಪ್ಪ ನನಗೇನಾಗಿಲ್ಲ ನೋಡು. ಇವ್ರು ಯಾವಾಗ ಹರಕೆ ಹೊತ್ತಿದ್ರಂತ. ನಾನು ಆರಾಮದಿನಪ್ಪ, ಇವತ್ತು ನನಗೆ ಆರಾಮಿಲ್ಲ ಅಂತಿಲ್ಲ, ಆರಾಮದಿ ನಾನು. ಮತ್ತೆ ಹಳೆಯರು ಹಂಗ ಅಂದ್ರವ, ಹಂಗಂದು ಇಲ್ಲ ನಮ್ಮನ್ನು ಕರ್ಕೊಂಬಂದು ಅವರ ಕುಂದ್ರಿಸಿ ಹೋದ್ರು. ಹೊತ್ತು ಮುಳುಗಿದ್ಮೇಲೆ ಸೂರ್ಯ ಪೂರ ಒಡ್ಲಾಗ ಹೋದ್ಮ್ಯಾಗ ಬರ್ಬೇಕು ಅಂತ ಹೇಳಿದ್ರಪ್ಪ. ಇನ್ನ ಸೂರ್ಯ ಇದ್ದಲ್ಲ, ಅದಕ್ಕೆ ಇಲ್ಲೇ ಕುಂತಿದ್ವಿ. ಹಂಗಾರ ನನ್ನ ಗಂಡ ನಿಮ್ಮನ್ನು ಕರೆಸಿರೋ ಉದ್ದೇಶನ ಬೇರೆ ಇತ್ತು. ಹಂಗಿದ್ರ ಮಗಳ ಹಂಗಂದ್ರ ಅಪ್ಪ ನೀವು ಅದ್ಯಾದ ಗೆಳೆಯರ ಮನೆಗೆ ಊಟಕ್ಕೆ ಹೋಗಿದ್ರ ಅಂತ. ಏನಾತಪ್ಪ ಕರೆ ಹೇಳ್ರಿ. ನೀವು ಬಂದಾಗಿಂದ ಎಲ್ಲಿ ಹೋಗಿದ್ರಿ, ಏನು ಮಾಡಿದ್ರಿ? ಅವಾಗಿಂದ ಇಲ್ಲೇ ಇದ್ದೀರಿ ನೀವು ಬಂದಾಗಿಂದ? ಇಲ್ಲವಾ, ಅದು ನಾವು ಅವತ್ತು ಬಂದ್ವಲ್ಲ, ನೀನು ಒಳಗೆ ಚಹಾ ಮಾಡ್ಕೊಂಬರ್ತೀನಿ ಅಂತ ಹೋದ್ ನೋಡು. ಅವಾಗ ಅಪ್ಪ ಇಷ್ಟೆಲ್ಲ ನಡೆದಿತ್ತು ನನ್ನ ಬೆನ್ನಿಂದ. ನಿಮಗೆ ಬಂದಾಗಿಂದ ಒಂದನೇ ನೀರು ಕೂಡ ಕೊಟ್ಟಿಲ್ಲ ನಿನ್ನಿಲಿಂದ. ಅಯ್ಯೋ ನಿಮ್ಮ ಜೀವಕ್ಕೆ ಏನಾಗಿಲ್ಲಲ್ಲ. ಬರ್ರಪ್ಪ ಬಾ ಯವ್ವ, ಇವತ್ತು ಹೋಗಿ ಅವ್ರನ್ನ ಏನು ಅನ್ನೋದು ವಿಚಾರ ಮಾಡ್ತೀನಿ. ನಡ್ರಿ ತೆಗೀರಿ, ಒಂದು ತಾಟ್ ಹೋಗಿರೋನು ಮಾಡ್ತೀನಿ. ನಡ್ರಿ ಮನೆ ನಡ್ರಪ್ಪ. ಎಷ್ಟು ಸುಳ್ಳು ಹೇಳಿ ನಿಮ್ಮನ್ನು ಈ ಮಟ್ಟಕ್ಕೆ ಕುಂದ್ರಿಸ್ಯಾರಂದ್ರೆ ನಿಮ್ಮನ್ನು ಕರ್ಸಿರೋದು ಉದ್ದೇಶನ ಹಂಗಿದ್ರೆ ಇದೆ ಇತ್ತು ಅನ್ಸತ್ತೆ, ಅಸಹ್ಯ ಮಾಡ್ಬೇಕಂತೇಳಿ ಅಲ್ಲ. ನಾನೇನ ಅತ್ತಿಮ್ಮ ಒಂದು ಪ್ರೀತಿಲಿಂತ ಕರ್ಸಕತ್ತನ, ಅಳಿಯಾಗಿ ಎಷ್ಟು ಪ್ರೀತಿ ಬಂದೈತೆ ಅಪ್ಪ ನಮ್ಮ ಮೇಲೆ ಅಂತ ನಾನು ಅನ್ಕೊಂಡ್ರೆ ಹಿಂಗೆಲ್ಲ ಮಾಡ್ಯಾರ. ನಡ್ರಿ 3 ಮಂದಿ ಸೇರಿ ವಿಚಾರ ಮಾಡೋಣ. ಅವ್ರದ್ದು ಏನು ಅನ್ನೋದು ಬಗೆಹರಿಸ್ಕೊಂಡು ಅವ್ರನ್ನ ಕೇಳಿ ಎಷ್ಟು ಬೆಂಡೆತ್ತಪ್ಪ. ನನ್ನ ಮಗಳನ್ನ ಹಿಂಗೆ ಇದಕ್ಕೆ ಬಿಟ್ಟಿವೇನೋ, ನಮ್ಮನ್ನ ಇಷ್ಟು ಮಾಡ್ತಾರೆ, ನನ್ನ ಮಗಳಿಗೆ ಎಷ್ಟು ಕಾಟ ಕೊಡಂಗಿಲ್ಲ, ನೀವು ಕರ್ಕೊಂಡು ಹೋಗಿ ನೋಡಂತ ನಂದಿಸಪ್ಪ. ಹೌದ್ರಿ ಅಲ್ಲ, ನೋಡಿದ್ರೆ ಎಷ್ಟು ನಾಟಕ ಮಾಡಿದ. ಸುಮ್ಮನೆ ಆ ದೇವರು ಈ ದೇವರು ಆ ಹರಿಕಿ ಏನೋ ನಮ್ಮನಿ ನಿಮ್ಮನಿ ಕೆಲಸ ನೀವು ಮಾಡಬೇಕು, ಹಂಗೆ ಹಿಂಗೆ ನಿಮ್ಮ ಮಗಳಿಗೆ ಆಸರಗತ್ತೆ ಅಂತ ಏನೇನೋ ನಾಟಕ ಮಾಡಿ ಒಂದನಿ ನೀರು ಕುಡಿಯಕ್ಕೆ ಬಿಟ್ಟಿಲ್ಲ ನಿನ್ನೆಲಿಂದ ಇವತ್ತಿನವರೆಗೂ. ಎಷ್ಟು ನಮ್ಮನ್ನೇನೋ ಸಾಯಿಸ್ಬೇಕಂತ ಮಾಡಿದ್ನ ಏನು ಕತ್ತಿನ. ನಡ್ರಿ ಕೇಳ ನಡ್ರಿ. ಬೇಡ ಅತ್ತನಂತಲ್ಲಿ ಇಂಥ ಒಂದು ಇದ್ರಾಗ ಇಟ್ಕೊಂಡು ನನ್ನ ಮಗಳನ್ನ ಹೆಂಗೆ ಇಡಬೇಕು? ಬೇಡ ನಡ್ರಿ, ಇಂಥ ದುಷ್ಟನ ಕೈಯಾಗ ನನ್ನ ಮಗಳನ್ನ ಇರೋದ ಬೇಡ, ಕರ್ಕೊಂಡು ಹೋಗ ನಡ್ರಿ. ಅಲ್ಲ ವಯಸ್ಸಾಗೈತಿ, ವಯಸ್ಸಾದಾರ ಅನ್ನೋದು ಅರಿವು ಇಲ್ದಂಗೆ ಅಡವಿಗೆ ಹೋಗಿ ಕಟ್ಟಿಗೆ ಕಡ್ಕೊಂಬಂದ್ರು ಕರ್ಣೆ ಬರಲಿಲ್ಲ, ಒಂದನಿ ನೀರು ಕುಡಿಯೋಕೆ ಸೇತು ಕೊಡಲಿಲ್ಲ. ಇಷ್ಟೆಲ್ಲ ನಮ್ಮನ್ನು ಮಾಡ್ಯಾನಂದ್ರೆ ಸುಮ್ಮನೆ ಬಿಡ್ತೀನಿ ನನ್ನ ಮಗಳ. ನಾನು ಸುಮ್ಮನೆ ಬಿಡ ಮಗನ ಅಲ್ಲ. ಬಾ ಮತ್ತು ಹುಟ್ಟಿದ್ದು ಬೆಳೆದದ್ದು ಎಲ್ಲ ನೆನಪು ಮಾಡಿಸ್ತೀನಿ ಬಾ. ಇವತ್ತು ನಾನು ಮಾಡ್ತೀನಿ. ನನ್ನ ಮಗಳನ್ನೇ ನಿನಗೆ ನಂಗೆ ಸುಮ್ಮನೆ ಕೊಟ್ಟಿಲ್ಲ. ನಮ್ಮ ಅತ್ತಿ ಮಾವ ಅಂತ ಮರ್ಯಾದಿಲ್ಲ, ಕಿಮ್ಮತ್ತಿಲ್ಲ ನಿನಗೆ. ಏನಾದರೂ ತಿಳ್ಕೊಂಡೆ ಅಂತ ಕೇಳ್ತೀನಿ ನಡಿ. ಕೇಳ್ರಿ ನೀವು ಕೇಳಲೇಬೇಕು, ಆತ ಹೇಳಲೇಬೇಕು. ನಿಮಗೆ ಮಂಗಳಾರತಿ ಆಗಲೇಬೇಕು, ನಾನು ನೋಡಿ ನಗಲೇಬೇಕು. ಅವರೆಲ್ಲ ಹೋದ್ರು. ಕರಿದವ ಬಿಳಿದವ ಇಲ್ಲಿ 2 ತಾಟು ಸುಮ್ಮನೆ ವೇಸ್ಟ್ ಆಗಿ ಬಿಡ್ದವು. 1 ತಾಸು ಹಿಡ್ಕೊಂಡು ಊರೆಲ್ಲ ಅಡ್ಡಾಡ್ಕೊಂಡು ಮಸ್ತ್ ಬಿರಿಯಾನಿ, ಚಿಕನ್, ಮಟನ್ ಏನೇನು ಯಾರ್ಯಾರ ಮನೆಯಾಗ ಮಾಡ್ಯಾರ ತೊಗೊಂಬರ್ತಾರೇನೆ. ಯಾಕಂದ್ರೆ ಮುಂಜಾನೆ ಅಂತ ಈ ಸೊಟ್ಟು ಮುಸುಡಿ ನೋಡ್ಕೊಂತ ಇಲ್ಲೇ ಬಿಸಿಲಾಗ ನಾನು ಒಣಗಿ ಸೊರಿಗಿ ಹೊಟ್ಟಸ್ತು ವಯಸ್ಸು ಹಾಯಕತ್ತೀನಿ. ಅದಕ್ಕೆ ಅಲ್ಲ, ನಿಮಗೂ ಹೊಟ್ಟಸ್ತಂತ ಗೊತ್ತು ಪಾಪ, ನಿಮ್ಮ ಬಗ್ಗೆ ನಾ ವಿಚಾರ ಮಾಡಿ ಹೇಳಕತ್ತೀನಿ. ಒಂಚೂರು ಹೋಗಿ ಭಿಕ್ಷಾಂದೇಹಿ ಅಂತ ಬಿಡ್ಕೊಂಬರ್ತಾರೆ. ನಾಲೊಂಚೂರು ಕೆಲಸ ತಡಿ ಬರ್ತೀನಿ. ತಡಿಯೋ, ನಾನು ಬಂದೆ. ಜೈ ಗಣಪ ಗಣಪತಿ ಮಹಾರಾಜ್ ಕಿ ಜೈ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮರ್ಪಭ ನಿರ್ವಿಘ್ನಂ ಕುರ್ಮೇ ದೇವೋ ಸರ್ವಕಾರ್ಯೇಷು ಸರ್ವದ. ಗಣಪ ಅಜ್ಜ ಅಮ್ಮಗ ಒಳ್ಳೇದು ಮಾಡಿದೆ, ದುಷ್ಟರಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿ. ಗಣಪ ನಿನಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ಓಂ ಗಂ ಗಣಪತಿ ನಮಃ.